ಬೆಂಗಳೂರಿನಲ್ಲಿಂದು ನಡೆದ ಸಂಸದ ಕ್ರೀಡಾ ಮಹೋತ್ಸವ ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಎಂಎಸ್ಎಂಇ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ, ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗ್ ಸಿರೋಯ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಬಿಎ ಬಸವರಾಜ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟು ಅಶ್ವಿನಿ ನಾಚಪ್ಪ, ನಟ ಯುವರಾಜ್ ಸೇರಿದಂತೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ಬಳಿಕ ಶೋಭಾ ಕರಂದ್ಲಾಜೆ, ಓದಿನ ಜೊತೆಗೆ ಕ್ರೀಡೆಯೂ ಮುಖ್ಯ, ಮನಸ್ಸು ಮತ್ತು ದೇಹ ಸ್ವಸ್ಥವಾಗಿದ್ದಲ್ಲಿ ಭವ್ಯ ಭಾರತ ನಿರ್ಮಾಣ ಸಾಧ್ಯವಾಗಲಿದೆ. 2036ರಲ್ಲಿ ಭಾರತದಲ್ಲಿ ಆಯೋಜನೆಯಾಗಲಿರುವ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸರ್ಕಾರ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಿದ್ದು, ಇಂದಿನ ಪ್ರಜೆಗಳು ಕ್ರೀಡಾ ಗೆಲುವಿಗಾಗಿ 10 ವರ್ಷ ಶ್ರಮಿಸುವಂತೆ ಕರೆ ನೀಡಿದರು. ನಮ್ಮ ಮಕ್ಕಳು ಯಾರಿಲ್ಲಿ ಕೂತಿದ್ದೀರಿ, ನೀವು ಮುಂದಿನ 10 ವರ್ಷಗಳಲ್ಲಿ ಈ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಗೆಲ್ಲಬೇಕು, ಇದು ನಮ್ಮ ಸಂಕಲ್ಪ. ತೇಜಸ್ವಿ ಸೂರ್ಯ, ಪ್ರತಿದಿನ 30ರಿಂದ 40 ನಿಮಿಷಗಳ ಕಾಲ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಲ್ಲಿ ಉತ್ತಮ ಆರೋಗ್ಯಯುತ ಜೀವನ ನಡೆಸಬಹುದು. ಕ್ರೀಡೆಯು ತಂಡದ ಕೆಲಸ, ಪರಿಶ್ರಮ ಮತ್ತು ಶಿಸ್ತನ್ನು ಕಲಿಸಲಿದೆ ಎಂದರು. ಒಂದು 4-5 ಜನ ಜೊತೆ ಸೇರಿ ಟೀಮ್ ಸ್ಪಿರಿಟ್ ನಲ್ಲಿ ಕೆಲಸ ಮಾಡೋದು ಹೇಗೆ, ನಮ್ಮ ಪರಿಶ್ರಮದಿಂದ ನಮಗೆ ಹೇಗೆ ಉದ್ಯೋಗ ಆಗುತ್ತೆ, ಡಿಸಿಪ್ಲಿನ್, ಈ ಎಲ್ಲ ವ್ಯಾಲ್ಯೂಸ್ ನಮಗೆ ಸ್ಪೋರ್ಟ್ಸ್ ನಲ್ಲಿ ಕಲಿತ್ಕೊಳ್ಬಹುದು. ಸದಾನಂದಗೌಡ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ದೇಶ ಯಶಸ್ವಿಯಾಗಿದೆ ಎಂದು ಹೇಳಿದರು. ಲೋಕಸಭಾ ಸದಸ್ಯರಿಗೆ ಜವಾಬ್ದಾರಿ ಕೊಟ್ಟರೆ ಆ ಲೋಕಸಭಾ ಸದಸ್ಯರಿಗೆ ಬೇಕಾದಂತ ಆ ಕ್ರೀಡಾ ಕ್ಷೇತ್ರದ ಪ್ರೋತ್ಸಾಹ ಬೆಳವಣಿಗೆ ಮಾಡಲಿಕ್ಕೆ ಈ ಸಂಸದ್ ಕ್ರೀಡಾ ಮಹೋತ್ಸವ ಒಂದು ವೇದಿಕೆಯಾಗಿದೆ. ಛಲವಾದಿ ನಾರಾಯಣಸ್ವಾಮಿ, ಕ್ರೀಡೆಯನ್ನು ಉತ್ತೇಜಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇಂದಿನ ಕಾರ್ಯಕ್ರಮ ಕ್ರೀಡೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಉತ್ತೇಜನಕಾರಿಯಾಗಿದೆ ಎಂದರು. ಈಗಾಗಲೇ ಅನೇಕ ಕ್ರೀಡೆಗಳಲ್ಲಿ ಜಯಗಳಿಸಿರ್ತಕ್ಕಂಥವರಿಗೆ ಅವರನ್ನು ಪ್ರೋತ್ಸಾಹಿಸಿ ಪ್ರೈಸ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಈಜುಪಟು ವಿಶ್ವಾಸ್, ಅಂಗವೈಕಲ್ಯ ಸಾಧನೆಗೆ ಅಡ್ಡಿಯಲ್ಲ ಎಂದು ಹೇಳುತ್ತಾ ತಮ್ಮ ಸಾಧನೆಗೆ ನಿರಾಪೇಕ್ಷೆಯಿಂದ ಬೆಂಬಲ ನೀಡಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ಸ್ಪಾನ್ಸರ್ಸ್ ಬೇಕಾಗುತ್ತೆ. ಇವತ್ತಿನ ದಿನ ಒಟ್ಟು 9 ಮೆಡಲ್ ಇದೆ ಇಂಟರ್ನ್ಯಾಷನಲ್ ಅಲ್ಲಿ. ಅದನ್ನ ನಮ್ಮ ಸರ್ಕಾರ ಗುರುತಿಸಿ ನ್ಯಾಷನಲ್ ರೋಲ್ ಮಾಡಲ್ ಅವಾರ್ಡ್ ಕೊಟ್ಟು ಗೌರವಿಸಿದ್ದಾರೆ. ಸೊ ಡಿಸೆಬಿಲಿಟಿ ಅನ್ನೋದು ಶಾಪ ಅಲ್ಲ, ವರ. ವಿವಿಧ ಕ್ರೀಡೆಗಳಲ್ಲಿ ಗೆಲುವು ಸಾಧಿಸಿದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು.